ಅರ್ಹದ್ ಭಕ್ತಿ ಭಾವನೆ ಭಾಗ 2. ಅರ್ಹದ್ ಭಕ್ತಿ ಭಾವನೆ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಅರ್ಹದ್ ಭಕ್ತಿ ಭಾವನೆಯ 2ನೇ ಭಾಗವನ್ನು ಕೇಳ್ತಾ ಇದ್ದೀರಿ. ಒಂದು ಭಾಗ ಹಿಂದೆ ಮುಗಿದೋಗಿದೆ, ಅದನ್ನು ಕೇಳ್ಕೊಂಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗುವುದಿಲ್ಲ. ಭಾಳ ಮಹತ್ವಪೂರ್ಣ ಭಾಗ ಹಿಂದೆ ಮುಗಿದೋಗಿದೆ. ಈಗ ನೇರವಾಗಿ ವಿಷಯ ಪ್ರಾರಂಭ. ಹಿಂದಿನ ಯಾವ ವಿಷಯವನ್ನು ಕೂಡ ಇಲ್ಲಿ ಹೇಳಲಾಗುವುದಿಲ್ಲ, ಯಾಕೆಂದರೆ ಸಮಯ ಹಾಳಾಗ್ತದೆ. ಹಾಗಾಗಿ ಅರ್ಹಂತರಾಗಲು ಅರ್ಹತೆ ಅಥವಾ ಅರಿಹಂತರಾಗಲು ಅರ್ಹತೆ ಬರೆದುಕೊಡ್ರಿ. ಕರ್ಮಭೂಮಿಯ ಪುರುಷ ಪರ್ಯಾಯಧಾರಿ ಮನುಷ್ಯ, ಉಚ್ಚಕುಲ, ವಜ್ರ ಋಷಭ ನಾರಚ ಸಂಹನನ, ದಿಗಂಬರ ಮುನಿ, ಕ್ಷಾಯಿಕ ಸಮ್ಯಕ್ತ್ವ ಇವು ಅತಿ ಅವಶ್ಯಕ ವಸ್ತುಗಳು, ಬೇಕೇ ಬೇಕು. ಇದರಲ್ಲಿ ಯಾವುದಾದರೂ ಒಂದು ಕಡಿಮೆ ಇದ್ದರೂ ಕೂಡ ಜೀವನು ಅರಿಹಂತ ಸಿದ್ಧ ಆಗಲು ಸಾಧ್ಯ ಇಲ್ಲ. ಹಿಂದೆ ಹೇಳಿದ 7 ಪ್ರಕಾರದ ಕೇವಲಿಗಳದ್ದು, ಅಂದರೆ ಹಿಂದಿನ ಭಾಗದಲ್ಲಿ ಹಿಂದೆ ಹೇಳಿದ 7 ಪ್ರಕಾರ ಕೇವಲಿಗಳದ್ದು ಎಲ್ಲರದ್ದು 18 ದೋಷ ಇರುವುದಿಲ್ಲ. ಅಂದರೆ ಎಲ್ಲ ಪ್ರಕಾರದ ಕೇವಲಿಗಳು, ಅಂದರೆ 7 ಪ್ರಕಾರದ ಎಲ್ಲ ಕೇವಲಿಗಳು 18 ದೋಷದಿಂದ ರಹಿತರು ಇರುತ್ತಾರೆ. ಅವರು ತೀರ್ಥಂಕರ ಕೇವಲಿ ಇರಲಿ, ಸಾಮಾನ್ಯ ಕೇವಲಿ ಇರಲಿ, ಉಪಸರ್ಗ ಕೇವಲಿ ಇರಲಿ, ಅಂತಃಕೃತ ಕೇವಲಿ ಇರಲಿ, ಅದೆಲ್ಲ ಗೊತ್ತಿಲ್ಲ. ಎಲ್ಲ ಅರಿಹಂತ ಭಗವಾನರು 18 ದೋಷದಿಂದ ರಹಿತರು ಇರುತ್ತಾರೆ. ಈಗ ಆ 18 ದೋಷಗಳನ್ನು ಬರೆದುಕೊಳ್ಳಿರಿ. ಜನ್ಮ, ಜರ, ಮರಣ, ಹಸಿವು, ನೀರಡಿಕೆ, ಮದ, ಸ್ವೇದ, ಖೇದ, ಕ್ರೋಧ, ಮೋಹ, ಚಿಂತ, ರೋಗ, ರತಿ, ಅರತಿ, ವಿಸ್ಮಯ, ನಿದ್ರಾ, ಭಯ, ಶೋಕ. ಇದು 18 ದೋಷಗಳು. ಇಲ್ಲಿ ಒಂದು ಬಹಳ ಮಹತ್ವಪೂರ್ಣ ಸೂಚನೆ. ಅನ್ಯ ಮಹಾಶಾಸ್ತ್ರಗಳಲ್ಲಿ ಅಕಸ್ಮಾತ್ ಇದೇನಾರು ಹಿಂದೆ ಮುಂದೆ ಬಂದರೆ ಈ ವಸ್ತುಗಳು ಅದನ್ನು ನೀವು ಸ್ವೀಕಾರ ಮಾಡಬೇಕು. ಒಟ್ಟು 18 ಭರ್ತಿ ಮಾಡಿದರೆ ಸಾಕು, ಅಷ್ಟೇ. ಅರ್ಥ ಆಯಿತು? ಹಾಂ. ಮತ್ತು ಅದನ್ನು ಸರಿ ಇಲ್ಲ, ಇದು ಸರಿ ಇದೆ, ಆ ರೀತಿ ಎಲ್ಲನ ವಾದ ಮಾಡಬೇಡ್ರಿ. ಆ ರೀತಿ ಅಲ್ಲ, ಆ ವಿಷಯ ಅಲ್ಲ. ಇದು ಭಾಳ ವಿಸ್ತಾರವಾದ ವಿಷಯ. ಆದ್ದರಿಂದ ಇಲ್ಲಿ ನಾನು ಏನು ಹೇಳೋದಿಲ್ಲ. ಈಗ ಒಟ್ಟು ನಿಮ್ಗೆ 18 ಆದರೂ ಸಾಕಷ್ಟೇ. ಅರ್ಥ ಆಯಿತು? ಅಷ್ಟನ್ನು ಮಾತ್ರ ನೀವು ಅದನ್ನು ತಿಳ್ಕೊಂಡ್ರೆ ಆಯಿತು. ಯಾವ್ಯಾವುದು? ಜನ್ಮ, ಜರ, ಮರಣ, ಹಸಿವು, ನೀರಡಿಕೆ, ಮದ, ಸ್ವೇದ, ಖೇದ, ಕ್ರೋಧ, ಮೋಹ, ಚಿಂತಾ, ರೋಗ, ರತಿ, ಅರತಿ, ವಿಸ್ಮಯ, ನಿದ್ರಾ, ಭಯ, ಶೋಕ. ಹಾಂ, 18 ಬರ್ತಿ ಆಯಿತು. ಆಯಿತು. ಇನ್ನು ಮುಂದೆ ತೀರ್ಥಂಕರ ಅರ್ಹಂತರ ಭಗವಂತ, ಅಂದರೆ ತೀರ್ಥಂಕರ ಅರ್ಹಂತ ಭಗವಾನರದ್ದು 46 ಗುಣಗಳು ಇರುತ್ತವೆ. ಒಂದು ವಿಷಯ, ಇಲ್ಲಿ ಒಂದು ಸೂಚನೆ ಏನು ಅಂತಂದರೆ, ಅವರಿಗೆ ಅನಂತ ಗುಣಗಳು ಇರ್ತವೆ. ಆ ರೀತಿ ತಿಳಿಬೇಡ್ರಿ. ಇದು ಈ ವಿಷಯ ಬೇರೆ, ಇಲ್ಲಿ ಹೇಳ್ತಿರೋಂಥ ವಿಷಯ ಬೇರೆ ಇದೆ. ಅದನ್ನು ಅದೇ ಜಾಗದಲ್ಲಿ ಅದೇ ರೀತಿ ನೀವು ತಿಳ್ಕೊಬೇಕಾಗ್ತದೆ. ಕೇವಲ ಅಷ್ಟು ಗುಣಗಳು ಮಾತ್ರ ಇದ್ದಾವೆ, ಆ ರೀತಿ ತಿಳಿಬೇಡ್ರಿ. ಇಲ್ಲಿ ಇನ್ನೊಂದು ಸಲ ಕೇಳ್ರಿ. ತೀರ್ಥಂಕರ ಅರಿಹಂತ ಭಗವಾನರ 46 ಗುಣಗಳು ಇರ್ತವೆ. ಅರ್ಥ ಆಯಿತು? ಈಗ ಇದನ್ನು ಸುಮ್ಮನೆ ಇದು ಹೊರಗಡೆ ವ್ಯವಹಾರದಲ್ಲಿ ಜಾಸ್ತಿ ವಿಷಯ ಬರ್ತದೆ, ಆದ್ದರಿಂದ ವ್ಯಾವಹಾರಿಕ ವಿಷಯದಲ್ಲಿ ಬರ್ತದೆ. ಇಲ್ಲಿ ಅವರ ಆತ್ಮನ ಗುಣಗಳು ಅದು ಅನಂತ. ಅರ್ಥ ಆಯಿತು? ಹಾಂ, ಅದಕ್ಕೆ ಇತಿಮಿತಿ ಇಲ್ಲ. ಅರ್ಥ ಆಯಿತು? ಆತ್ಮನ ಗುಣಗಳನ್ನು ಇಲ್ಲಿ ಆ ರೀತಿ ನೀವು ವಿಚಾರ ಮಾಡಬೇಡ್ರಿ. ಆ ವಿಷಯ ಬೇರೆ ಇದೆ, ಅದನ್ನು ಇಲ್ಲಿ ತರಬೇಡ್ರಿ. ಹಾಂ, ಇಲ್ಲಿ ಏನು ಅಂದರೆ ಇನ್ನೊಂದು ಸಲ ಕೇಳ್ರಿ. ತೀರ್ಥಂಕರ ಅರಿಹಂತ ಭಗವಾನರದ್ದು 46 ಗುಣಗಳು ಇರ್ತವೆ. ಅದರಲ್ಲಿ 34 ಅತಿಶಯಗಳು, 8 ಪ್ರಾತಿಹಾರ್ಯಗಳು, 4 ಅನಂತ ಚತುಷ್ಟಯ. ಅಕಸ್ಮಾತ್ ನೀವೇನಾದರೂ ಈಗ ಎಷ್ಟಾಯ್ತಪ್ಪ ಇದು ಒಂದು 46 ಆಯ್ತಲ್ಲೋ, ಇರಲಿ. ಹಾಂ, ಇದನ್ನು ವಿಸ್ತಾರವಾಗಿ ನಾನು ಇಲ್ಲಿ ಹೇಳೋದಿಲ್ಲ. ಹೇಳಲ್ಲ ನಾನು. ಯಾಕೆ ಹೇಳಲ್ಲ ಅಂತಂದರೆ, ನಿಮಗೆ ಅಕಸ್ಮಾತ್ ಯಾರಿಗಾದರೂ ಆಸಕ್ತಿ ಇದ್ದ ಪಕ್ಷದಲ್ಲಿ ನೀವೇನು ಮಾಡ್ರಿ ಅಂದರೆ, ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗ್ರಿ. ಅಲ್ಲಿ ವಿದ್ಯಾಭೂಷಣ್ ಮಹಾರಾಜ್ ಅಂತ ಹೇಳಿ ಟೈಪ್ ಮಾಡಿರಿ, ಅಥವಾ ವಾಯ್ಸ್ ಕೊಡ್ರಿ. ಅಲ್ಲಿ ಫೋಟೋ ಬರ್ತದೆ, ಅದನ್ನು ಕ್ಲಿಕ್ ಮಾಡಿರಿ. ಈಗ ಅದನ್ನು ಇನ್ಸ್ಟಾಲ್ ಮಾಡಿಕೊಡ್ರಿ. ಆ್ಯಪ್ ಡೌನ್ಲೋಡ್ ಆಯ್ತು. ನಿಮಗೆ ಆ್ಯಪ್ ಬಂದ ತಕ್ಷಣ
ಅಲ್ಲಿ ಪಂಚಪರಮೇಷ್ಠಿಗಳು ಅಂಥೇಳಿ ಒಂದು 12 ಭಾಗಗಳಲ್ಲಿ ಅದನ್ನು ಮೊದಲೇ ರೆಕಾರ್ಡ್ ಮಾಡಿ ಆಗಿದೆ. ನೀವು ಅಲ್ಲಿಂದ ವಿಸ್ತಾರವಾಗಿ ಕೇಳ್ಕೋಬೋದು. ಆದ್ದರಿಂದ ಆ ವಿಷಯವನ್ನು ಇಲ್ಲೀಗ ಹೇಳಲಾಗುವುದಿಲ್ಲ. ಅರ್ಥ ಆಯಿತು? ಹಾಂ. ಇನ್ನು ಮತ್ತೆ ಯೂಟ್ಯೂಬ್ನಿಂದ ವಿದ್ಯಾಭೂಷಣ್ ಮಹಾರಾಜ್ ಅಂಥೇಳಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಟ್ಬಿಟ್ರಿ ಇರಲಿ. ಇನ್ನು ಮುಂದೆ ಈಗ ವಿಷಯ ಕೇಳ್ರಿ, ಮುಂದೆ ಕೇಳ್ರಿ. ಭಕ್ತಿಯ ಅರ್ಥ ಏನು? ನೋಡಿ ಪ್ರಶ್ನೆ, ಭಕ್ತಿಯ ಅರ್ಥ ಏನು? ಇದಕ್ಕೆ ಅನೇಕ ಮಹಾಶಾಸ್ತ್ರಗಳಲ್ಲಿ ಬೇರೆ ಬೇರೆ ಪ್ರಕಾರವಾಗಿ ಅನೇಕ ದಿಗ್ಗಜ ಆಚಾರ್ಯ ಭಗವಾನ್ ಬೇರೆ ಬೇರೆ ರೀತಿ ಬರೆದಿದ್ದಾರೆ. ಆದರೆ ಎಲ್ಲದರದ್ದು ಅರ್ಥ ಒಂದೇ. ಆದರೂ ಕೂಡ ನೀವು ಅದನ್ನು ಬರೆದುಕೊಡ್ರಿ. ಯಾಕೆಂದರೆ ಅನ್ಯ ಮಹಾಶಾಸ್ತ್ರಗಳಲ್ಲಿ ಬೇರೆ ಪಾರಿಭಾಷೆಗಳು ಬಂದಾಗ ನಿಮ್ಗೆ ಅಲ್ಲಿ ಗೊಂದಲ ಆಗಬಾರ್ದು. ಆದ್ದರಿಂದ ಬರ್ಕೊಡ್ರಿ ಬೇಗ. ಪ್ರಶ್ನೆ ಏನು? ಭಕ್ತಿಯ ಅರ್ಥ ಏನು? ಇದರಲ್ಲಿ 1 ಅಂದರೆ ಉತ್ತರದಲ್ಲಿ 1 ಭಾವನೆಗಳ ವಿಶುದ್ಧಿಯ ಜೊತೆಗೆ ಅನುರಾಗ ಇಡುವುದು ಭಕ್ತಿ ಇದೆ. 2 ಅರ್ಹಂತಾದಿಗಳ ಗುಣಗಳಲ್ಲಿ ಪ್ರೇಮ ಮಾಡುವುದು ಭಕ್ತಿ ಇದೆ. 3 ವ್ಯವಹಾರ ನಯದಿಂದ ಸರಾಗ ಸಮ್ಯಕ್ ದೃಷ್ಟಿಗೆ ಪಂಚ ಪರಮೇಷ್ಠಿಗಳ ಆರಾಧನಾ ರೂಪದ ಸಮ್ಯಕ್ ಭಕ್ತಿ ಆಗುತ್ತದೆ. ಆ ಭಕ್ತಿಯು ಮಿಥ್ಯಾತ್ವದ ಅಭಾವದಲ್ಲೇ ಆಗುತ್ತದೆ. ವಿಷಯ 4 ಮನಃ ವಚನ ಕಾಯದ ಉದ್ದಟತನದ ಅಭಾವ ಭಕ್ತಿ ಇದೆ. ವಿಷಯ 5 ನಿಜವಾದ ಭಕ್ತಿಯ ಉದ್ಭವ ಸಮ್ಯಕ್ ದೃಷ್ಟಿಯಲ್ಲಿ ಸಂಭವಿಸುತ್ತದೆ. ವಿಷಯ 6 ದರ್ಶನ ವಿಶುದ್ಧಿಯ ವಿನಃ ಅರ್ಹಂತ ಭಕ್ತಿ ಭಾವನೆ ಜಾಗೃತೆ ಆಗಲಾರದು. ನಿರ್ದೋಷ ಯಥಾರ್ಥ ಸುದೃಢ ಜಿನಭಕ್ತಿ ಜೀವನನ್ನು ಸಂಸಾರ ಸಾಗರದಿಂದ ಪಾರು ಮಾಡುತ್ತದೆ. ಇವು 6 ಬಿಂದುಗಳನ್ನು ಇಲ್ಲಿ ಭಕ್ತಿಯ ಬಗ್ಗೆ ಹೇಳಲಾಯಿತು. ಈ 6 ಬಿಂದುಗಳ ಬಗ್ಗೆ ನೀವು ಇದನ್ನು ಬರೆದುಕೊಂಡು ಚಿಂತನೆ ಮಾಡಿದರೆ ನಿಮಗೆ ಭಕ್ತಿಯ ಪಾರಿಭಾಷೆ ಸರಿಯಾಗಿ ಅರ್ಥ ಆಗುತ್ತದೆ. ಇನ್ನು ಮುಂದಿನ ವಿಷಯ ಕೇಳ್ರಿ. ಮನ ವಚನ ಕಾಯಗಳ ಕುಟಿಲತೆಯಿಂದ ರಹಿತವಾದ ಭಕ್ತಿಯೇ ಶ್ರೇಷ್ಠ ಭಕ್ತಿ ಇದೆ. ವಿಷಯ ಕಷಾಯಗಳಿಂದ ನಮ್ಮನ್ನು ಉಳಿಸುವುದು ಒಂದು, ಅಂದರೆ ವಿಷಯ ಕಷಾಯಗಳಿಂದ ನಮ್ಮನ್ನು ಉಳಿಸುವುದು ಒಂದೇ ಒಂದು ಉಪಾಯ ಇದೆ ಅಂತಂದರೆ ಅದು ಜಿನೇಂದ್ರ ಭಗವಾನರ ಭಕ್ತಿ. ಅದರ ಶರಣು ನಾವು ತೆಗೆದುಕೊಳ್ಳಬೇಕು, ಅದರ ಶರಣಕ್ಕೆ ನಾವು ಹೋಗಬೇಕು, ಅದರ ಆಶ್ರಯವನ್ನು ನಾವು ಪಡೆಯಬೇಕು. ಆವಾಗ ನಾವು ವಿಷಯ ಕಷಾಯಗಳಿಂದ ನಮ್ಮನ್ನು ಉಳಿಸಿಕೊಳ್ಳಬಹುದು. ವೀತರಾಗ ಭಗವಾನರ ಶಾಸನ ಜಿನವಾಣಿ ನಮ್ಮ ರಕ್ಷಕ ಇದೆ. ಮಿಥ್ಯಾದೃಷ್ಟಿ ಜೀವಿಗಳು ಮಿಥ್ಯಾತ್ವದ ಕಾರಣದಿಂದ, ಅಂದರೆ ಮಿಥ್ಯಾ ಶ್ರದ್ಧೆ, ತಪ್ಪು ಸುಳ್ಳು ಶ್ರದ್ಧೆಯ ಕಾರಣದಿಂದ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ನದಿ, ಸಮುದ್ರ, ಭೂಮಿ ಇಂಥದ್ನೆಲ್ಲನೂ ಪೂಜೆ ಮಾಡ್ತಾರೆ. ಅದನ್ನು ಪೂಜೆ ಮಾಡೋದರಿಂದ, ಭಕ್ತಿ ಮಾಡೋದರಿಂದ, ಸಮುದ್ರವನ್ನು ಭಕ್ತಿ ಮಾಡೋದರಿಂದ ಸಮುದ್ರ ನಿಮ್ಮನ್ನು ಸಮುದ್ರ ರೂಪದಲ್ಲಿ ಪರಿಣಮನ ಮಾಡುವುದಿಲ್ಲ, ಯಾವತ್ತೂ ಇಲ್ಲ ಅಲ್ಲವೇ? ನದಿಯ ಭಕ್ತಿ ಮಾಡೋದರಿಂದ ನದಿ ರೂಪ ನಿಮ್ಮನ್ನು ನದಿ ಪರಿಣಮನ ಮಾಡುವುದಿಲ್ಲ. ಭೂಮಿಯ ಭಕ್ತಿ ಮಾಡೋದರಿಂದ ನೀವು ಭೂಮಿ ರೂಪವಾಗಿ ಪರಿಣಮನ ಹೊಂದುವುದಿಲ್ಲ ಅಲ್ಲವಾ? ಇದು ಎಲ್ಲರಿಗೂ ಗೊತ್ತಿದೆಯಲ್ಲ? ಹಾಂ. ಆದರೆ ನೆನಪಿಟ್ಕೊಳ್ರಿ, ಜಿನೇಂದ್ರ ಭಗವಾನರ ಅಂದರೆ ವೀತರಾಗ ಭಗವಾನರ ಶಾಸನದ ಭಕ್ತಿ ಮತ್ತು ವೀತರಾಗ ಭಗವಾನರನ್ನು ನೀವು ಭಕ್ತಿ ಮಾಡುವುದರಿಂದ ಒಂದಲ್ಲ ಒಂದು ದಿವಸ ನೀವು ವೀತರಾಗ ರೂಪದಲ್ಲಿ ಪರಿಣಮನ ಹೊಂದಬಹುದು. ಒಂದಲ್ಲ ಒಂದು ದಿವಸ ನೀವು ಜಿನೇಂದ್ರ ಭಗವಾನರು ನೀವೇ ಆಗಬಹುದು. ಇದು ಭಾಳ ವಿಶೇಷವಾದ ಮಾತು, ಗಮನ ಇಡಬೇಕಾದಂಥ ಬಿಂದು ಇದೆ. ಆದ್ದರಿಂದ ಸಮ್ಯಕ್ ದೃಷ್ಟಿ ಜೀವನಿಗೆ ವೀತರಾಗಿ ಭಗವಾನರೇ ಭಕ್ತಿ ಮಾಡಲು ಯೋಗ್ಯ ಇದ್ದಾರೆ. ಸಾಕ್ಷಾತ್ ಕೇವಲಿಗಳು ಇಲ್ಲದಿದ್ದರೂ ಕೂಡ, ಯಾಕೆಂದರೆ ಈ ಪಂಚಮ ಕಾಲದಲ್ಲಿ ಈಗ ಇಲ್ಲಿ ಸಾಕ್ಷಾತ್ ಕೇವಲಿಗಳು ಇಲ್ಲ, ವಿದೇ ಕ್ಷೇತ್ರದಲ್ಲಿದ್ದಾರೆ, ಆ ವಿಷಯ ಬೇರೆ ಅಲ್ವಾ? ಅದು ಹೇಗಾದರೂ ಇರಲಿ. ನೋಡಿ ಇನ್ನೊಂದು ಸಲ ಕೇಳ್ರಿ. ಈಗ ಈ ಕಾಲದಲ್ಲಿ ಸಾಕ್ಷಾತ್ ಭಗವಾನರು ಅಂದರೆ ಕೇವಲಿ ಭಗವಾನರು ಇಲ್ಲದಿದ್ದರೂ ಕೂಡ ಅವರ ಬಿಂಬ ಅಂದರೆ ಅವರ ಮೂರ್ತಿ ಮಹಾ ಫಲದಾಯಿ ಇದೆ. ಅಂದರೆ ಮಹಾಫಲವನ್ನು ಕೊಡುವುದು ಇದೆ ಅವರ ಬಿಂಬ ಅಂದರೆ ಮೂರ್ತಿ, ಜಿನೇಂದ್ರ ಭಗವಾನರ ಮೂರ್ತಿ.
ಹೇಗೆ ಎಂದರೆ ಗರುಡ ಇಲ್ಲದಿದ್ದರೂ ಕೂಡ ಗರುಡ ಮುದ್ರೆಯನ್ನು ಮಾಡಿ ವಿಷದ ನಿವಾರಣೆಯನ್ನು ಮಾಡಲಾಗುತ್ತದೆ. ಅದೇ ರೀತಿ ಸಾಕ್ಷಾತ್ ಜಿನೇಂದ್ರ ಭಗವಾನರು ಇಲ್ಲದಿದ್ದರೂ ಕೂಡ ಅವರ ಶಾಂತವಾದ ಮುಖ ಮುದ್ರೆಯ ಆ ವೀತರಾಗ ಭಗವಾನರ ಮೂರ್ತಿ ಕೂಡ ನಮಗೆ ಮೋಕ್ಷ ಫಲವನ್ನು ಮುಂದೆ ಮುಂದೆ ಕೊಡುವಂಥದ್ದು ಇದೆ. ನೋಡಿ, ಒಂದು ಭಾಳ ಮಹತ್ವಪೂರ್ಣ ಉದಾಹರಣೆ. ಸಾಮಾನ್ಯವಾಗಿ ಸಾಮಾನ್ಯ ತಿಳುವಳಿಕೆಯ ಜನತೆ ಅಂದರೆ ಜನರು ರಾವಣ ಅಂದ ತಕ್ಷಣವೇ ಮೂಗು ಮುರಿಯುತ್ತಾರೆ, ಮುಖ ತಿರುಗಿಸುತ್ತಾರೆ. ಯಾಕೆಂದರೆ ರಾವಣ ಅಂದರೆ ಅತಿ ದುಷ್ಟ ವ್ಯಕ್ತಿ, ಅತಿ ಕೆಟ್ಟ ವ್ಯಕ್ತಿ. ಈ ಥರ ಎಲ್ಲ ಮನುಷ್ಯರಲ್ಲಿ ಒಂದು ರೀತಿ ಅಜ್ಞಾನ ಭಾವ ಇದೆ. ಆದರೆ ನಿಜವಾದ ವಿಷಯ ಹಾಗೆ ಇಲ್ಲ. ನಿಜವಾದ ವಿಷಯ ಏನು ಅಂತ ಕೇಳಿದ್ರೆ, ನೀವು ಅದನ್ನು ತಿಳಿಬೇಕಿದ್ರೆ ರಾವಣ ಯಾರು, ಅವನ ಯೋಗ್ಯತೆ ಏನು, ಮಹಾಪುರುಷರಲ್ಲಿ ಅವನ ಸ್ಥಾನ ಏನು. ತ್ರಿಕಂಡಾಧಿಪತಿಯಾದಂತಹ ರಾವಣ ತನ್ನ ಬಾಲ್ಯದಿಂದ ಅಂತ್ಯದವರೆಗೆ ಯಾರ ಮುಂದೆ ಕೂಡ ತಲೆ ತಗ್ಗಿಸಿದವನು ಅಲ್ಲ. ಆ ರೀತಿ ಇದನ್ನು ಸಾಧಿಸಿದವನು ರಾವಣ. ಅದು ಭಾಳ ದೊಡ್ಡ ವಿಷಯ ಇದೆ. ಅವನ ಬಗ್ಗೆ ನೀವು ತಿಳಿಬೇಕಿದ್ರೆ ನೀವು ಪದ್ಮಪುರಾಣ ಮಹಾಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಅವನು ಸಾಮಾನ್ಯನಲ್ಲ. ಇನ್ನು ಸ್ವಲ್ಪ ಭವಗಳಲ್ಲಿ ದಾಸಗಿ ಖಂಡದಲ್ಲಿ ತೀರ್ಥಂಕರರಾಗುವಂತಹ ಮಹಾಪುಣ್ಯಾತ್ಮ. ಹಾಗಾದರೆ ಅದು ಈಗ ವಿಷಯ ಬೇಡ. ಈಗ ಇಲ್ಲಿ ಜಿನಭಕ್ತಿ ಬಗ್ಗೆ ನಡೀತಾ ಇದೆ. ರಾವಣನ ಬಗ್ಗೆ ಭಾಳ ಒಂದು ಮಹತ್ವಪೂರ್ಣ ಬಿಂದುವನ್ನು ಹೇಳ್ತೀನಿ ಕೇಳ್ರಿ. ಇದು ಮಹಾಪುರಾಣ ಅಲ್ಲ, ಮಹಾಶಾಸ್ತ್ರ ಪದ್ಮಪುರಾಣದ ಬಹಳ ಮುಖ್ಯ ವಿಷಯ. ನೋಡಿ, ಒಂದು ಸಾರಿ ಕೈಲಾಸ ಪರ್ವತದಲ್ಲಿ ಈ ರಾವಣನು ವಾಲಿ ಮುನಿ ಮತ್ತು ಅಲ್ಲಿಯ ಜಿನಮಂದಿರಗಳ ಭಕ್ತಿ ಮಾಡುತ್ತಾ ಇದ್ದ. ಅವನು ಭಕ್ತಿಯಲ್ಲಿ ಇಷ್ಟೊಂದು ತಲ್ಲೀನನಾದ, ಇಷ್ಟೊಂದು ಏಕಾಗ್ರಚಿತ್ತನಾದ ಆ ರಾವಣ ಆ ಭಕ್ತಿ ಭಕ್ತಿ ಮಾಡಬೇಕಿದ್ರೆ ಅವನು ಸಂಗೀತಕ್ಕಾಗಿ ಒಂದು ವೀಣೆಯನ್ನು ನುಡಿಸುತ್ತಾ ಜಿನಭಕ್ತಿ ಮಾಡುತ್ತಾ ಇದ್ದ. ಅಲ್ಲಿ ವಾಲಿ ಮುನಿ ಕೂಡ ಬರ್ತದೆ, ಅಂದರೆ ವಾಲಿ ಮುನಿಯ ಭಕ್ತಿಯನ್ನು ಕೂಡ ಮಾಡ್ತಾ ಇದ್ದ. ಇರಲಿ, ಅಕಸ್ಮಾತ್ ವಾಲಿ ಮುನಿ ಭಕ್ತಿ ಅಂದರೂ ನೀವು ಅದನ್ನು ಸ್ವೀಕರಿಸಬೇಕು, ಜಿನಭಕ್ತಿ ಅಂದರೂ ಸ್ವೀಕರಿಸಬೇಕು. ಅರ್ಥ ಆಯಿತು? ಮಾಡ್ತಾ ಇದ್ದ. ಆ ಸಮಯದಲ್ಲಿ ಆ ವೀಣೆಯ ತಂತಿ ತುಂಡು ಆಗಿ ಹೋಯಿತು. ತಕ್ಷಣವೇ ರಾವಣ ಭಕ್ತಿಯಲ್ಲಿ ಭಂಗ ಆಗ್ತದೆ ಅಂಥೇಳಿ ತನ್ನ ಕೈಯಿಂದ ಒಂದು ನರವನ್ನು ಕಿತ್ತು ಆ ವೀಣೆಗೆ ಕಟ್ಟಿ ಅದನ್ನು ಬಾರಿಸಲು ಪ್ರಾರಂಭಿಸಿದ. ಈಗ ನೀವು ಏನು ತಿಳಿತೀರಿ ಅಂತಂದರೆ, ತಕ್ಷಣ ಸ್ವಲ್ಪ ವಿಚಾರ ಮಾಡುವವರು ಏನು ತಿಳಿತಾರೆ ಅಂತಂದರೆ, ಕೈಯ ನರಗಳು ಮೆತ್ತಗೆ ಇರ್ತವೆ. ಅದರಲ್ಲಿ ವೀಣೆಯ ರೀತಿ ಟನ್ ಟನ್ ಶಬ್ದ ಹೇಗೆ ಬರಲು ಸಾಧ್ಯ? ಇದು ವಿಚಾರ ಮಾಡುವವರಿದ್ದರೆ ವಿಚಾರ ಮಾಡಿದರೆ ನೀವು ಭಾಳ ಒಳ್ಳೆಯದು. ವಿಚಾರ ಮಾಡಿರಿ. ಯಾಕೆಂದರೆ ಜಿನಧರ್ಮ ಇರೋದೇ ವಿಚಾರ ಮಾಡುವವರಿಗೆ, ವಿಚಾರ ರೈತರಿಗೆ ಜಿನಧರ್ಮ ಅಲ್ಲ. ಅರ್ಥ ಆಯಿತು? ವಿಚಾರ ಮಾಡಿರಿ, ಭಾಳ ಒಳ್ಳೆಯದು. ಮಾಡಿರಿ, ಮಾಡಿದ ವಿಚಾರ ಭಾಳ ಒಳ್ಳೆಯದೇ. ಮಾಡಿದ್ರೆ ಒಳ್ಳೆಯದು, ಇಲ್ದಿರ ವಿಚಾರ ಮಾಡಿರಿ. ಆದರೆ ಹಾಗಲ್ಲ. ಕೇಳ್ರಿ, ಅವನ ಶರೀರ ವಜ್ರ ವೃಷಭ ನಾರಸ ಸಂವಹನ ಅನ್ನೋದಿತ್ತು. ಅರ್ಥ ಆಯಿತು? ಆದ್ದರಿಂದ ಅದರಲ್ಲಿ ಆ ರೀತಿ ಶಬ್ದ ಬರೋದ್ರಲ್ಲಿ ಯಾವ ದೋಷವೂ ಇಲ್ಲ. ಆಯಿತು, ಈ ವಿಷಯ ಇರಲಿ. ಈಗ ಅವನು ವೀಣೆಗೆ ತನ್ನ ನರವನ್ನು ಕಿತ್ತು, ಅಂದರೆ ಕೈಯ ಒಂದು ನರವನ್ನು ಕಿತ್ತು ಅದಕ್ಕೆ ಕಟ್ಟಿ ಭಕ್ತಿ ಮಾಡ್ತಿದ್ದಾನೆ ರಾವಣ. ಆವಾಗ ಅವನ ಆ ವಿಶೇಷವಾದ ಭಯಂಕರ ಭಕ್ತಿ ಧರಣೇಂದ್ರನ ಆಸನವನ್ನು ಕಂಪಾಯಮಾನ ಮಾಡಿಬಿಡ್ತು. ನೋಡಿ, ಭಕ್ತಿಯಲ್ಲಿ ಯಾವ ರೀತಿ ವಿಚಿತ್ರವಾದ ಶಕ್ತಿ! ಅಪ್ಪ, ಧರಣೇಂದ್ರನ ಸ್ಥಾನ ಇರೋದು ಎಲ್ಲಿ? ರಾವಣ ಇದ್ದಿದ್ದು ಎಲ್ಲಿ? ರಾವಣ ಇದ್ದಿದ್ದು ಕೈಲಾಸ ಪರ್ವತದಲ್ಲಿ. ಧರಣೇಂದ್ರ ಇದ್ದಿದ್ದು ಎಲ್ಲಿ? ಅವನ ಭವನದಲ್ಲಿ. ಅದಕ್ಕೆ ಎಷ್ಟು ದೂರ ಇದೆ. ಆದರೆ ರಾವಣನ ಭಕ್ತಿ ಇಷ್ಟು ಉಜ್ವಲವಾದದ್ದಿತ್ತು, ಇಷ್ಟು ತೇಜಸ್ಸಿತ್ತು ಅದರಲ್ಲಿ. ಆ ಉಜ್ವಲವಾದ ಭಕ್ತಿ ಧರಣೇಂದ್ರನ ಆಸನವನ್ನು ಕಂಪಾಯಮಾನ ಮಾಡಿಬಿಡ್ತು. ನಡ್ತಾ ಇದೆ ಆಸನ ಧರಣೇಂದ್ರದ್ದು. ಧರಣೇಂದ್ರ ಎದ್ದು ನಿಂತ, ಅವಧಿಜ್ಞಾನದಿಂದ ತಿಳಿದ, ಅರೇ ನನ್ನ ಆಸನ ಹೇಗೆ ಇದು ಕಾರಣ ಏನು ಇದ್ರದ್ದು? ಆವಾಗ ಅವನಿಗೆ ಅವಧಿಜ್ಞಾನದಿಂದ ಗೊತ್ತಾಯಿತು, ಕೈಲಾಸ ಪರ್ವತದಲ್ಲಿ ಅಂಥ ಉತ್ಕೃಷ್ಟ ದರ್ಜೆಯ ಭಕ್ತಿ ಮಾಡ್ತಾ ಇದ್ದಾನೆ ರಾವಣ. ತಕ್ಷಣವೇ ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ಧರಣೇಂದ್ರ ತನ್ನ ವೃದ್ಧಿ ಸಾಮರ್ಥ್ಯದಿಂದ ಬಂದು ರಾವಣನ ಮುಂದೆ ಪ್ರತ್ಯಕ್ಷನಾದ. ರಾವಣನಿಗೆ ಕೈ ಮುಗಿದು ಧರಣೇಂದ್ರ ಕೇಳ್ದ, ಹೇ ರಾವಣ, ನಿನ್ನಷ್ಟು ಭಕ್ತಿ ನಾನು ಯಾರದ್ದೂ ನೋಡಿಲ್ಲ ಪ್ರಪಂಚದಲ್ಲಿ. ಹೇಳು, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಬಂದಿದ್ದೇನೆ. ನಿನಗೆ ಏನು ವರ ಬೇಕು ಕೇಳು ಅಂತ ಅಂದ. ಯಾರು?
ಧರ್ಮೇಂದ್ರ. ಆದರೆ ರಾವಣ ಸಮಾಧಾನದಿಂದ ಏನಂದ ಗೊತ್ತಾ? ರಾವಣ ಅಂದ, ಹೇ ಧರ್ಮೇಂದ್ರ, ಜಿನೇಂದ್ರ ಭಗವಾನರ ಭಕ್ತಿಗಿಂತ ಶ್ರೇಷ್ಠವಾದ ವಸ್ತು ಈ ಮೂರೂ ಲೋಕದಲ್ಲಿ ಯಾವುದೂ ಇಲ್ಲ. ಅಂತಂದ ಮೇಲೆ ನಾನು ಜಿನೇಂದ್ರ ಭಗವಾನರ ಭಕ್ತಿ ಮಾಡಿ ನಿನ್ನಿಂದ ಏನಪ್ಪ ಕೇಳಲಿ? ನೀನು ಬಂದಿದ್ದ ಸಂತೋಷ, ನೀನು ನಿನ್ನ ಪಾಡಿಗೆ ಹೊರಟು ಹೋಗು, ನನ್ನನ್ನು ಭಕ್ತಿ ಮಾಡಲು ಬಿಡು ಎಂದು ಹೇಳಿದ ಶ್ರೇಷ್ಠ ಮಹಾಪುರುಷ ರಾವಣ. ಆವಾಗ ಧರ್ಮೇಂದ್ರ ಇಷ್ಟು ಸಂತೋಷ ಆಗಿ ಹೇಳ್ದ, ಹೇ ಮಹಾಪುರುಷ ರಾವಣ, ಹೇ ಮಹಾನ್ ಭಾವ, ನೀನು ಹೇಳ್ತಿರೋದು ಸತ್ಯ ಇದೆ. ಈ ಮೂರು ಲೋಕದಲ್ಲಿ ಜಿನೇಂದ್ರ ಭಗವಾನರ ಭಕ್ತಿಗಿಂತ ಶ್ರೇಷ್ಠವಾದ ವಸ್ತು ಯಾವುದೂ ಕೂಡ ಇಲ್ಲ. ಅಂತ ಅಂದಮೇಲೆ ನಿನ್ನ ಭಕ್ತಿಗೆ ಸರಿಸಮಾನವಾದ ವಸ್ತು ನಾನು ಏನೂ ಕೊಡಲು ಸಾಧ್ಯ ಇಲ್ಲ. ಆ ಭಕ್ತಿ ಮಾಡಲು ನೀನೇ ಯೋಗ್ಯ, ನಿನಗೆ ಯೋಗ್ಯವಾದ ವಸ್ತು ಅದು. ನೀನು ಧನ್ಯ ಅಂತಂದ. ಆದರೂ ಕೂಡ ನಾನು ಬಂದು ಹಾಗೇ ಹೋಗುವುದು ನನಗೆ ಇಷ್ಟ ಎನ್ನಿಸುವುದಿಲ್ಲ. ನಾನು ಏನಾದರೂ ನಿನಗೆ ಕೊಡಲೇಬೇಕೆಂದು ಬಂದಿದ್ದೇನೆ. ಆದ್ದರಿಂದ ದಯವಿಟ್ಟು ನನ್ನ ಒಂದು ಸಣ್ಣ ವಸ್ತುವನ್ನು ನೀನು ಸ್ವೀಕಾರ ಮಾಡು. ನಿನ್ನ ಆಪತ್ತು ಕಾಲಿನಲ್ಲಿ ನಿನಗೆ ಅನುಕೂಲ ಆಗಬಹುದು ಅಂತ ಹೇಳಿ ಒಂದು ವಿದ್ಯೆಯನ್ನು ಕೊಟ್ಟು ಧರ್ಮೇಂದ್ರ ಹೋದ. ಆ ವಿದ್ಯೆಯ ಹೆಸರು ಅಮೋಘ ಶಕ್ತಿ. ಇದು ಬಹಳ ದೊಡ್ಡ ವಿಸ್ತಾರವಾದ ಕತೆ. ನೀವು ಮಹಾಶಾಸ್ತ್ರ ಪದ್ಮಪುರಾಣದಿಂದ ತಿಳಿಯಬೇಕಾಗ್ತದೆ. ಇದು ಇಲ್ಲಿ ಹೇಳುವಂಥ ವಿಷಯ, ಇದು ಕಥಾ ವಿಭಾಗ ಅಲ್ಲ. ಇಲ್ಲಿ ಹೇಳಬೇಕಾದಂಥ ವಿಷಯ ಏನು ಅಂದರೆ, ಜಿನೇಂದ್ರ ಭಗವಾನರ ಭಕ್ತಿಯಲ್ಲಿ ಇರುವಂಥ ಸಾಮರ್ಥ್ಯ. ನಾವು ರಾವಣನ ಹೆಸರು ಕೇಳಿದ ಕೂಡಲೇ ಮೂಗು ಮುರಿತೀವಿ. ಯಾಕೆಂದರೆ ನಮ್ಮ ಜ್ಞಾನ ಸಾಮರ್ಥ್ಯವೇ ಅಷ್ಟು. ನಮಗೆ ಒಳ್ಳೆಯದರ ವಿಷಯ ತಿಳುವಳಿಕೆ ಇಲ್ಲ. ಯಾಕೆಂದರೆ ನಮಗೆ ಮಹಾಶಾಸ್ತ್ರಗಳ ಅಭ್ಯಾಸ ಇಲ್ಲ. ಮನುಷ್ಯರು ಏನು ಹೊರಗಡೆ ಮಾತಾಡ್ತಾರೆ ಅವ್ರ ಮಾತನ್ನು ಕೇಳಿ ನಾವು ಕುಣಿತೀವಿ ಅಷ್ಟೇ. ನಮಗೆ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಆದ್ದರಿಂದ ನಾವು ಎಷ್ಟೋ ಪಾಪವನ್ನು ಸಂಗ್ರಹ ಮಾಡ್ತೀವಿ. ಮಹಾಪುರುಷರಿಗೆ ಅವರಿಗೆ ಅವಹೇಳನ ಮಾಡಿ ಅವರನ್ನು ನೀಚರೆಂದು ತಿಳಿದು, ಕನಿಷ್ಠರೆಂದು ತಿಳಿದು ಮಹಾಪುರುಷರ ಅವಹೇಳನವನ್ನು ಮಾಡಿ ನಾವು ಅನೇಕ ಮಿಥ್ಯಾ ದರ್ಶನ ಮೋಹನಿಯ ಕರ್ಮದ ಬಂಧವನ್ನು ಮಾಡಿಕೊಳ್ಳುತ್ತೇವೆ ಅಲ್ಲವೇ? ನಮಗೆ ಮಹಾಪುರುಷರ ಪರಿಚಯವೇ ಇಲ್ಲ. ಯಾಕೆಂದರೆ ನಮಗೆ ಮಹಾಶಾಸ್ತ್ರಗಳ ಅಭ್ಯಾಸನೇ ಇಲ್ಲಲ್ಲ. ಹಾಗಾಗಿ ಇನ್ನು ಮುಂದೆ ಜಿನಾಭಿಷೇಕ ಅಂದರೆ ಜಿನೇಂದ್ರ ಭಗವಾನರ ಮೂರ್ತಿಯ ಅಭಿಷೇಕ. ಒಂದು ವಿಷಯ ನೆನ್ಪಿಟ್ಕೊಳ್ರಿ, ಯಾವಾಗಲೂ ಅರಿಹಂತ ಭಗವಾನರ ಮತ್ತು ಸಿದ್ಧ ಭಗವಾನರ ಅಭಿಷೇಕ ಆಗುವುದಿಲ್ಲ, ನೆನ್ಪಿಟ್ಕೊಳ್ರಿ. ಆದರೆ ಅವರ ಮೂರ್ತಿಗಳ ಅಭಿಷೇಕ ಆಗುತ್ತದೆ. ಅದನ್ನು ಕೂಡ ಜಿನಾಭಿಷೇಕನೇ ಎನ್ನಲಾಗುತ್ತದೆ ಅಲ್ವಾ? ಜಿನಾಭಿಷೇಕ, ಅಷ್ಟದ್ರವ್ಯಾರ್ಚನೆ, ಭಕ್ತಿ, ಈ ಪುಣ್ಯದ ಬಗ್ಗೆ ವರ್ಣಿಸುವಂತಹ 36 ಪ್ರಕಾರದ ಶ್ರಾವಕಾಚಾರಗಳು ಈಗ ಈ ವರ್ತಮಾನ ಕಾಲದಲ್ಲಿ ಉಪಲಬ್ಧ ಇದ್ದಾವೆ. ಅವುಗಳಲ್ಲಿ ಭಕ್ತಿಯ ಫಲಗಳನ್ನು ಅನೇಕ ರೀತಿಯಿಂದ ಬೇರೆ 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 ರೀತಿಯಲ್ಲಿ ವರ್ಣಿಸಲಾಗಿದೆ. ಯಾಕೆಂತಂದರೆ ಶ್ರಾವಕಾಚಾರಗಳೇ 36 ಪ್ರಕಾರದವು ಇದ್ದಾವೆ ಅಂತ ಅಂದಮೇಲೆ ಈಗ ವರ್ತಮಾನದಲ್ಲಿ ಎಷ್ಟು ರೀತಿಯಿಂದ ಅದನ್ನು ವರ್ಣನೆ ಮಾಡಿರಬೇಕು ಹೇಳ್ರಿ ಅಲ್ವಾ? ಇನ್ನು ಮುಂದೆ ಜಿನೇಂದ್ರ ದೇವರಂತೂ ಅಂದರೆ ಅರಿಹಂತ ಭಗವಾನ್ ಆಯು ಪೂರ್ತಿ ಆಗುವವರೆಗೆ ಇಲ್ಲಿ ಇರುತ್ತಾರೆ ಅಲ್ವಾ? ಅವರು ಒಂದೇ ಭವದಲ್ಲಿ ಜೀವಗಳ ಕಲ್ಯಾಣ ಮಾಡುತ್ತಾರೆ. ಆದರೆ ಜಿನಬಿಂಬ ಹಾಗಲ್ಲ, ಅವರ ಮೂರ್ತಿ ಹಾಗೆ ಅಲ್ಲ. ಆ ಮೂರ್ತಿ ಕೋಟಿ ಕೋಟಿ ಭವಗಳಲ್ಲಿ ಫಲ ಕೊಡ್ತಾನೆ ಇರ್ತದೆ, ಜೀವಗಳಿಗೆ ಫಲ ಕೊಡ್ತಾನೆ ಇರ್ತದೆ. ಎಷ್ಟು ವಿಶೇಷವಾದ ಮಾತು ನೋಡ್ರಿ, ಎಷ್ಟು ವಿಶೇಷವಾದ ಬಿಂದು ನೋಡ್ರಿ. ಇದನ್ನು ನೀವು ಚಿಂತನೆ ಮಾಡಲೇಬೇಕು. ಯಾಕೆಂತಂದರೆ ನಮ್ಮ ಭಗವಾನ್ ಋಷಭನಾಥ್ ಒಂದು ಉದಾಹರಣೆ. ನಮ್ಮ ಭಗವಾನ್ ಋಷಭನಾಥ್ ಕೇವಲಿಯಾಗಿ ಅಂದರೆ ಅರಂತಾಗಿ ಎಷ್ಟು ವರ್ಷ ಇದ್ರಪ್ಪ? ಎಷ್ಟು ವರ್ಷ ಇದ್ರು? 1,000 ವರ್ಷ ಕಡಿಮೆ, ಒಂದು ಪೂರ್ವಕೋಟಿ ಅಲ್ಲ, ಪೂರ್ವಕೋಟಿ ಅಲ್ಲ, 1,00,000 ಪೂರ್ವ. ಅಂದರೆ ಇನ್ನೊಂದ್ಸಲ ಕೇಳ್ರಿ, ನಮ್ಮ ಋಷಭನಾಥ್ ಅರ್ಯಂತಾಗಿ ಎಷ್ಟು ದಿವಸ ಇದ್ರಪ್ಪ? ಅಂದರೆ 1,000 ವರ್ಷ ಕಡಿಮೆ, 1,00,000 ಪೂರ್ವ. ಕರೆಕ್ಟ್, ಹೌದೌದು, 1,00,000 ಪೂರ್ವ ಇದ್ರಲ್ವಾ? ಆದರೆ ಅವರ ಮೂರ್ತಿ ಅಬ್ಬಬ್ಬಾ ಈಗಲೂ ಫಲ ಕೊಡ್ತಾ ಇದೆ. ಋಷಭನಾಥ್ ಭಗವಾನರ ಮೂರ್ತಿ ಈಗಲೂ ಇದ್ದಾವೆ, ಈಗಲೂ ನಮಗೆ ಫಲ ಕೊಡ್ತಾ ಇದ್ದಾವೆ, ಈಗಲೂ ನಾವು ನಮಸ್ಕಾರ ಮಾಡ್ತಿದ್ದೀವಿ, ನಮ್ಮ ಲಾಭ ಪಡಿತಾ ಇದ್ದೀವಿ ಅಲ್ವಾ? ಋಷಭನಾಥ್ ಆದದ್ದು ಯಾವಾಗ? 42,000 ವರ್ಷ ಕಮ್ಮಿ, 1,00,00,000 ಸಾಗರ ವರ್ಷಗಳ ಹಿಂದೆ ಚತುರ್ಥ ಕಾಲದಲ್ಲಿ ಆದವರು. ಬಾಬಾ ಈಗಲೂ ಫಲ ಕೊಡ್ತಾ ಇದೆ. ಅಂದರೆ ಇನ್ನು ಈಗ ಟೈಮ್ ಆಗ್ತಾಯಿದೆ, ನಾಳೆ ಬರ್ರಿ.
ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.